ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸಿ ಹೇಳ್ತಾ ಇದ್ದಾನೆ. ಯಾರು ಮೂಲ ಸ್ವರೂಪವನ್ನು ತಿಳಿದು ಮೂಲ ಸ್ವರೂಪದಲ್ಲಿ ನೆಲೆ ನಿಂತು ಕರ್ಮವನ್ನು ಮಾಡ್ತಾ ಇರ್ತಾರಲ್ಲ, ಯಾಕಂದರೆ ಈ ಜನ್ಮದಲ್ಲಿ ನಮ್ಮ ಆಯುಸ್ಸಿರುವವರೆಗೂ ದೇಹ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಕರ್ಮವನ್ನು ಆಚರಿಸ್ತಾ ಇರ್ತದೆ. ಆದರೆ ಕಾಮ್ಯ ಕರ್ಮವನ್ನು ಮಾಡದೆ ನಿಷ್ಕಾಮ್ಯ ಕರ್ಮವನ್ನು ಮಾಡಬೇಕು. ಮನಸ್ಸೆಲ್ಲ ಎಲ್ಲಿರಬೇಕು? ನಮ್ಮ ಸ್ವರೂಪದಲ್ಲಿ ನೆಲೆ ನಿಂತಿರಬೇಕು. ಇಂಥವನು ಆತ್ಮಜ್ಞಾನಿ ಅನ್ನಿಸ್ಕೊಳ್ತಾನೆ. ಅವನು ಸತ್ಯವಾದ ನಿಷ್ಕಾಮಿಯೂ ಕೂಡ ಆಗಿರ್ತಾನೆ. ಆತನೇ ಮುಕ್ತನು. ಸೂರ್ಯನು ಉದಯಾಸ್ತಮಾನಗಳೆಂದು ಉಳ್ಳವನೆಂದು ಜಗತ್ತಿನವರು ತಿಳಿಯುತ್ತಿದ್ದರೂ ಸೂರ್ಯನು ಆಕಾಶದಲ್ಲಿ ಏಕಪ್ರಕಾರವಾಗಿರುವಂತೆ. ಹೌದಲ್ವಾ? ಈಗ ಸೈನ್ಸ್ ಏನು ಹೇಳ್ತದೆ? ಎರಡು ವಿಚಾರವನ್ನು ಹೇಳ್ತದೆ. ಚಿಕ್ಕ ಮಕ್ಕಳಿಗೆಲ್ಲ ಪಾಠ ಮಾಡಬೇಕಾದ್ರೆ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುವನು, ಸೂರ್ಯನು ಪಶ್ಚಿಮದಲ್ಲಿ ಮುಳುಗುವನು. ಇದು ಚಿಕ್ಕದ್ರಲ್ಲಿ ಪಾಠ ಹೇಳ್ಕೊಡೋದು. ಬೆಳೀತಾ ಬೆಳೀತಾ ಏನು ಹೇಳ್ಕೊಡ್ತಾರೆ? ಸೂರ್ಯನು ಎಲ್ಲೂ ಮುಳುಗೋದಿಲ್ಲ, ಎಲ್ಲೂ ತೇಲೋದಿಲ್ಲ, ಅವನು ಒಂದೇ ಕಡೆ ಇದ್ದಾನೆ. ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ. ಇದು ದೊಡ್ಡವರಾದ್ಮೇಲೆ ಹೇಳ್ಕೊಡೋ ಪಾಠ. ಹಾಗಾದ್ರೆ ಈಗ ಸರಿಯಾದ ಪಾಠ ಯಾವುದು? ಚಿಕ್ಕ ಮಕ್ಕಳಾಗಿದ್ದಾಗ ಅವ್ರು ಹೇಳ್ಕೊಡೋದು ಸತ್ಯ, ಯಾಕಂದರೆ ಅದನ್ನೇ ಕಲಿಬೇಕು. ದೊಡ್ಡವರಾದ್ಮೇಲೆ ವಾಸ್ತವ ಸತ್ಯವನ್ನು ಹೇಳ್ಕೊಡ್ತಾರೆ. ಇಲ್ಲಿ ಅದೇ ರೀತಿಯಲ್ಲಿ ಸೂರ್ಯನು ಆಕಾಶದಲ್ಲಿ ಏಕಪ್ರಕಾರವಾಗಿರುವಂತೆ ಪುರುಷನು ಕರ್ಮವನ್ನು ಆಚರಿಸುತ್ತಿರುವಂತೆ ತೋರಿದರೂ ನಿಷ್ಕಾಮತ್ವದಿಂದ ಅಚಂಚಲನಾಗಿರುವನು. ಇಲ್ಲಿ ಪರಮಾತ್ಮ ಸ್ವರೂಪಿಯಾದ ಆತ್ಮನು ಜೀವತ್ವ ಭಾವದಿಂದ ಕರ್ಮವನ್ನು ಮಾಡುವವನಂತೆ ಕಂಡರೂ ಕೂಡ, ಆದರೆ ವಾಸ್ತವವಾಗಿ ನೋಡಿದ್ರೆ ಅವನು ಕರ್ಮವನ್ನು ಆಚರಿಸುವವನಲ್ಲ. ಬಿಂಬರೂಪವಾದ ಸೂರ್ಯನಿಗೆ ಜಲದೋಷವು ಅಂಟದೆ ಸದಾ ನಿರ್ಲಿಪ್ತನಾಗಿರುವಂತೆ. ಈಗ ಸೂರ್ಯನ ಪ್ರತಿಬಿಂಬ ಮಡಕೆಯಲ್ಲಿರುವ ನೀರಿನಲ್ಲಿ ಕಾಣ್ತಾ ಇರ್ತದೆ. ಆ ಬಿಂಬ ದೋಷ ಸೂರ್ಯನಿಗೇನು ಅಂಟೋದಿಲ್ಲ, ಹೌದಾನೆ? ಆ ರೀತಿಯಲ್ಲಿ ಆತನು ಮನುಷ್ಯ ಶರೀರದಲ್ಲಿದ್ದು ಮನುಷ್ಯನಂತೆ ಕಾಣಬಂದರೂ ಮನುಷ್ಯತ್ವವು ಆತನನ್ನು ಎಂದಿಗೂ ಸ್ಪರ್ಶಿಸುವುದಿಲ್ಲ. ಇಂತಹ ನಿಷ್ಕಾಮ ಪುರುಷನು ಜಗತ್ತನ್ನು ನೋಡುತ್ತಾ ಸರ್ವ ಕೆಲಸಗಳನ್ನು ಮಾಡುತ್ತಾ ಸರ್ವಭೋಗಗಳನ್ನು ಅನುಭವಿಸುತ್ತಿದ್ದರೂ ಸಮಸ್ತ ಕರ್ಮಗಳಿಂದ ಅಲಿಪ್ತನಾಗಿಯೂ ತಟಸ್ಥನಾಗಿಯೂ ಇರುವನು. ಆತನು ಪ್ರಪಂಚವೆಲ್ಲವನ್ನೂ ಸುತ್ತುತ್ತಾ ಸರ್ವಗತನಾಗಿ ವಿಶ್ವರೂಪಿಯಾಗಿದ್ದರೂ ಒಂದೇ ಸ್ಥಳದಲ್ಲಿ ಇರುವನೆಂದು ತಿಳಿಯಬೇಕು. ನಾವು ಒಂದೊಂದು ದೇಹ ಒಂದೊಂದು ಕಡೆ ಹೋಗಿ ಬರ್ತಾ ಇರುತ್ತೆ, ಹೌದಾನೆ? ಒಬ್ಬೊಬ್ಬರು ದೇಶ ವಿದೇಶಗಳನ್ನೆಲ್ಲ ಸುತ್ಕೊಂಡು ಬರ್ತಾರೆ. ಒಂದು ಪ್ರಾಣಿ ಇವತ್ತು ಇಲ್ಲಿದ್ರೆ ಇನ್ನೆಲ್ಲೋ ಇರ್ತದೆ. ಪರಮಾತ್ಮ ಅದು ಹೆಂಗೆ ಒಂದೇ ಕಡೆ ಇದ್ದುಬಿಟ್ಟನು? ಎಲ್ಲ ಕಡೆ ಸುತ್ತುತ್ತಾ ಇದ್ದಾನಲ್ಲ ಅಂತ ನಮ್ಮ ಪ್ರಶ್ನೆ. ಇದು ನ್ಯಾಯವಾಗಿದೆ, ಪ್ರಶ್ನೆ ನ್ಯಾಯವಾಗಿದೆ. ಅದ ಕಾಣುವುದು ಕೂಡ ವಾಸ್ತವ, ಹಂಗೆ ಇದೆ. ಆದರೆ ನೋಡಿ, ಮೇಲೆ ಸೂರ್ಯ ಇದ್ದಾನೆ, ಕೆಳಗಡೆ ನೂರಾರು ಬಿಂದಿಗೆಗಳು ನೀರು ತುಂಬಿದೆ ಮಡಕೆಯಲ್ಲಿ. ಎಲ್ಲ ಮಡಕೆಗಳಲ್ಲೂ ಸೂರ್ಯನ ಪ್ರತಿಬಿಂಬ ಕಾಣ್ತಾ ಇದೆ. ನಾವು ಮಡಕೆಯನ್ನು ಹೊತ್ಕೊಂಡು ನೂರಾರು ಕಡೆ ಸುತ್ತಿಸ್ಕೊಬಂದ್ರು ಎಲ್ಲ ಮಡಕೆಯಲ್ಲೂ ಸೂರ್ಯ ಅದೇ ಥರ ಇರ್ತಾನೆ. ಆದರೆ ಆಕಾಶದ ಸೂರ್ಯ ಒಬ್ಬನೇ ಆಗಿರ್ತಾನೆ. ಎಲ್ಲ ಮಡಕೆಗಳಲ್ಲಿರೋ ಸೂರ್ಯ ಎಲ್ಲ ಊರೂರು ಸುತ್ತುತ್ತಾ ಇರ್ತಾನೆ, ಹೌದು ತಾನೆ? ಇಲ್ಲಿಯೂ ಕೂಡ ಪರಮಾತ್ಮನು ಸರ್ವವ್ಯಾಪಕನು, ನಿರಾಕಾರವಾದ ಪರಮಾತ್ಮನು ಸರ್ವವ್ಯಾಪಕನಾಗಿರ್ತಾನೆ. ಆದರೆ ಆ ದೇಹದಲ್ಲಿರ್ತಕ್ಕಂಥ ಆ ಅಂತಃಕರಣದಲ್ಲಿ ಆ ಚೇತನ ವಸ್ತುವಿನ ಮಾರ್ಪಾಡು ಅಂತಃಕರಣವಾಗಿ ಬದಲಾಗಿರುತ್ತಲ್ಲ, ಗುಣದೋಷಗಳು, ಮಾಯೆಯ ಗುಣದೋಷಗಳಿಂದಾಗಿ, ಪ್ರಕೃತಿಯ ಗುಣದೋಷದಿಂದಾಗಿ ಈ ಅಂತಃಕರಣದು ಬಂದಿರ್ತದಲ್ಲ, ಅಂತಃಕರಣದಲ್ಲಿ ಈ ಸರ್ವವ್ಯಾಪಕನಾದ ಪರಮಾತ್ಮನ ಪ್ರತಿಬಿಂಬ ಕಾಣಿಸ್ತಾ ಇರ್ತದೆ. ಸೂರ್ಯನ ಪ್ರತಿಬಿಂಬ ಎಲ್ಲ ಮಡಕೆಯಲ್ಲಿ ಕಾಣುವಂತೆ ಎಲ್ಲ ದೇಹಗಳ ಅಂತಃಕರಣದಲ್ಲಿ ಪರಮಾತ್ಮನ ಪ್ರತಿಬಿಂಬ ಕಾಣ್ತಾ ಇರ್ತದೆ. ಆ ಪ್ರತಿಬಿಂಬವನ್ನೇ ಜಗತ್ತಿನ ಎಲ್ಲರೂ ಜೀವ ಅಂತ ಕರೆಯೋದು. ಈಗ ಪ್ರತಿಬಿಂಬಕ್ಕೆ ಯಾವ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂದರೆ, ಇಲ್ಲಿ ಆ ಜೀವತ್ವ ತನ್ನನ್ನು ತಾನು ಯಾರು ಅನ್ನೋದನ್ನು ಮರೆತು ತಾನು ಜೀವಭಾವದಿಂದ ದೇಹಭಾವಕ್ಕೆ ಅಂಟುಕೊಂಡು ದೇಹಾತ್ಮ ಬುದ್ಧಿಯಿಂದ ನಾನು ಸುತ್ತುವವನು, ನಾನು ಹುಟ್ಟುವವನು, ಸಾಯುವವನು, ಕಷ್ಟಪಡುವವನು, ನಾನು ದುಃಖಿ, ನಾನು ಸಂಸಾರಿ, ಈ ರೀತಿ ಎಲ್ಲ ಆಲಾಪನೆ ಮಾಡಿಕೊಂಡು ತಿರುಗ್ತಾ ಇರುವಂಥ ಇದು ಭಾಸವಾಗುತ್ತೆ. ಆದರೆ ವಾಸ್ತವವಾಗಿ ಪರಮಾತ್ಮ ಅಚಲ, ಅವನೆಲ್ಲೂ ಸುತ್ತೋನಲ್ಲ, ಸರ್ವವ್ಯಾಪಕನವನು, ಪರಿಪೂರ್ಣನು. ಹಂಗೇನಾದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆ ಸುತ್ತಂಗಾಗಿದ್ರೆ ಇನ್ನು ಬೇರೆ ಜಾಗದಲ್ಲಿ ಇವನಿದ್ದಾಗ ಈ ಕಡೆ ಜಾಗದಲ್ಲಿ ಇನ್ಯಾರೋ ಇರಬೇಕಾಗಿತ್ತು. ಆಗ ಪರಮಾತ್ಮನಿಗಿಂತ ಹೊರತಾಗಿ ಇನ್ನೊಂದಿದೆ ಅಂತ ಹೇಳ್ಬೋದಿತ್ತು. ಆದರೆ ಇದು ಹಂಗೆ ಬರೋದಿಲ್ಲ. ಅದರಿಂದ
ಪರಮಾತ್ಮ ಸರ್ವವ್ಯಾಪಕನು, ಅಚಲನು. ಅವನು ಸರ್ವವ್ಯಾಪಕನಾಗಿದ್ದರಿಂದಲೇ ಎಲ್ಲೆಲ್ಲಿ ಜೀವಿಗಳು ಜನ್ಮ ತಾಳ್ತವೋ, ಅಂದರೆ ದೇಹಗಳು ಎಲ್ಲೆಲ್ಲಿ ಉತ್ಪತ್ತಿಯಾಗುತ್ತೋ, ಎಲ್ಲೆಲ್ಲಿ ಅಂತಃಕರಣವಾಗುತ್ತೋ ಆ ಅಂತಃಕರಣದಲ್ಲೆಲ್ಲ ಪರಮಾತ್ಮನು ಪ್ರತಿಫಲಿಸ್ತಾ ಹೋಗ್ತಾನೆ. ಕಲ್ಲಿನಲ್ಲಿ ಅಂತಃಕರಣ ಇದೆಯಾ? ಇದೆ. ಜಡತ್ವ ಭಾವದಿಂದಿದೆ, ತಟಸ್ಥವಾಗಿದೆ. ಅಲ್ಲಿ ತಟಸ್ಥ ಭಾವದಿಂದ ಇದ್ದಾನೆ, ಅಲ್ಲೂ ಪ್ರತಿಫಲಿಸ್ತಾನೆ. ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆ. ಆದರೆ ನೋಡುವ ಸಾಮರ್ಥ್ಯವನ್ನು ನಾವು ಪಡ್ಕೊಳ್ಬೇಕಷ್ಟೆ. ಆ ಪುರುಷನು ಮನಸ್ಸಿನಲ್ಲಿ ಚಿಂತೆಯನ್ನಾಗಲಿ ಕರ್ಮಫಲದಲ್ಲಿ ಆಸೆಯನ್ನಾಗಲಿ ಇಡದೆ ನಿರ್ಲಿಪ್ತತೆಯಿಂದ ಕರ್ಮವನ್ನು ಆಚರಿಸುವನು. ಯಾರು? ತಿಳಿದಂಥ ಜ್ಞಾನಿ. ಇದು ನನ್ನ ಕರ್ತವ್ಯ, ಇದನ್ನು ಸಂಪೂರ್ಣಗೊಳಿಸಬೇಕೆಂಬ ಸಂಕಲ್ಪವು ಆತನ ಮನಸ್ಸಿಗೆ ಉಂಟಾಗುವುದಿಲ್ಲ. ಯಾರಿಗೆ? ನಿಷ್ಕಾಮ ಕರ್ಮಿಗೆ. ಆತನು ಜ್ಞಾನವೆಂಬ ಅಗ್ನಿಯಲ್ಲಿ ಸಮಸ್ತ ಕರ್ಮಗಳನ್ನು ಹವನ ಮಾಡಿರುವುದರಿಂದ ಲೋಕದಲ್ಲಿ ಆತನ ಮಹಿಮೆಯನ್ನು ವರ್ಣಿಸುವುದಾದರೂ ಹೇಗೆ? ಆತನು ಮನುಷ್ಯ ರೂಪಿನಿಂದ ಸಂಚರಿಸುತ್ತಿದ್ದರೂ ಪರಬ್ರಹ್ಮನೇ. ಆತನು ಪೂರ್ಣಜ್ಞಾನಿಯಾದುದರಿಂದ ಕೃತಕೃತ್ಯನು. ಈ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿದಂಥ ಒಬ್ಬ ಯೋಗಿ ಕೃತಕೃತ್ಯನಾಗಿರ್ತಾನೆ. ಲೋಕದ ಜನರಿಗೆ ಅವನು ಪೂಜ್ಯನೀಯನಾಗಿರ್ತಾನೆ. ಆತನು ದೇಹದಲ್ಲಿ ಉದಾಸೀನನಾಗಿಯೂ ಫಲದಲ್ಲಿ ಆಸೆ ಇಲ್ಲದೆ ಸ್ವಾತ್ಮಾನಂದ ಭಾಗ್ಯದಲ್ಲಿ ತನ್ಮಯನಾಗಿರುವನು. ಅವನು ಅಂತರ್ಮುಖಿಯಾಗಿ ಆತ್ಮಾನಂದದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರ್ತಾನೆ. ಲೋಕದ ವ್ಯವಹಾರವಾಗಲಿ ಲೋಕದ ಕಷ್ಟ ಸುಖಗಳಾಗಲಿ ಆತನನ್ನು ಬಾಧಿಸಲಾರು. ಮತ್ತು ಆತನಿಂದ ನಮಗೇನು ಉಪಯೋಗ ಅಂತಂದರೆ, ಆ ಆತ್ಮಾನಂದವನ್ನೇ ನಾವು ಅನುಭವಿಸುವುದಕ್ಕೆ ಏನೇನು ದಾರಿಗಳು ಬೇಕೋ ಅದನ್ನೆಲ್ಲ ಹಾಕ್ಕೊಡ್ತಾನೆ, ನಮ್ಮನ್ನು ಸುಖಿಗಳಾಗಿ ಮಾಡೋದಕ್ಕೆ. ಅದೇ ಅವನು ಮಾಡೋ ಕೆಲಸ. ಆತ್ಮಜ್ಞಾನಿಗಳಿಂದ ನಮಗೇನು ಉಪಯೋಗ ಅಂದರೆ, ಅಜ್ಞಾನ ಅಳೆದು ನಾವು ಸದಾ ಸರ್ವದ ಸುಖವನ್ನು ಪಡೆಯೋದಕ್ಕೆ ಯಾವ ಜ್ಞಾನ ಬೇಕೋ ಅದನ್ನು ಅವರು ತೋರಿಸ್ಕೊಡ್ತಾರೆ. ಹರ್ಷವೆಂಬ ಗರ್ಭಗೃಹದಲ್ಲಿ ಕುಳಿತು ಆತ್ಮಬೋಧೆ ಎಂಬ ಪಕ್ವಾನ್ನವನ್ನು ಎಷ್ಟು ಹೆಚ್ಚಾಗಿ ಬಡಿಸಿದರೂ ಬಿಡದಂತೆ ತ್ವರೆಯಾಗಿ ಊಟ ಮಾಡುವನು. ಆತನ ಆಸೆಯನ್ನು ಅಹಂಕಾರವನ್ನು ತ್ಯಾಗ ಮಾಡಿ ಶ್ರೇಷ್ಠವಾದ ಆತ್ಮಾನಂದ ಸುಖದ ಮಾಧುರ್ಯವನ್ನೇ ನಿರಂತರವು ಸೇವಿಸುವನು. ಆತನು ಯಾವ ಸಮಯದಲ್ಲಿ ಎಷ್ಟು ದೊರಕಿದರೆ ಅದರಿಂದಲೇ ಸಂತೋಷಗೊಳ್ಳುವನು. ಇದು ನನ್ನದು, ಇದು ಇತರರದು ಎನ್ನುವ ಭೇದ ದೃಷ್ಟಿ ಇರುವುದಿಲ್ಲ. ಈಗ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಆತ್ಮಜ್ಞಾನದ ವಿಚಾರ. ಆತ್ಮಜ್ಞಾನವನ್ನು ತಾಳದಂಥ ವ್ಯಕ್ತಿಯಲ್ಲಿ ಈ ಥರ ವಿಕಾರತೆಗಳು ಬರೋಕ್ಕೆ ಸಾಧ್ಯವಿಲ್ಲ. ಆತನು ಕಣ್ಣಿನಿಂದ ನೋಡಿದ ವಸ್ತುಗಳನ್ನು ಪೂರ್ಣ ವಸ್ತುವೆಂತಲೂ ನಡೆಯುವುದು, ಮಾತನಾಡುವುದು, ಕೇಳುವುದು ಮೊದಲಾದ ಕೆಲಸಗಳನ್ನು ಮಾಡುತ್ತಿದ್ದರೂ ಭಿನ್ನ ಭಾವವನ್ನು ತೊರೆದು ಆತ್ಮಸ್ವರೂಪವೇ ಆಗಿರುವನು. ಪ್ರಾರಬ್ಧ ಕರ್ಮ ಇರುವವರೆಗೂ ಈ ದೇಹ ಯಾವುದಾದ್ರು ಒಂದು ಕರ್ಮದಲ್ಲಿ ತೊಡಗಿಸ್ಕೊಂಡೇ ಇರ್ತದೆ. ಆದರೆ ಈ ದೇಹ ಯಾವ ಕರ್ಮನಾರೂ ಮಾಡಲಿ, ಅದರಿಂದ ಏನು ಅನರ್ಥಗಳಾದರೂ ನಡೀಲಿ, ಕರ್ಮಫಲದ ಆಸೆ ಇಲ್ಲದೆ, ಆ ಕರ್ಮದಲ್ಲಿ ಆಸಕ್ತಿ ಇಲ್ಲದೆ ಪರಮಾತ್ಮನನ್ನೇ ಎಲ್ಲೆಲ್ಲಿ ಅವನು ನೋಡ್ತಾ ಇರ್ತಾನೆ. ಅಂದರೆ ತಾನೇ ಪರಮಾತ್ಮ ಸ್ವರೂಪಿಯಾಗಿದ್ದು ದೇಹದ ಮೂಲಕ ಅವನು ಇಂದ್ರಿಯಗಳ ಮೂಲಕ ಕೆಲಸವನ್ನು ಮಾಡ್ತಿರೋದ್ರಿಂದ ಅವನಲ್ಲಿ ತನ್ನ ಭಾವನೆಯನ್ನು ನಿರ್ಭಾವಕನಾಗಿ ಮಾಡ್ತಾ ಇರೋದ್ರಿಂದ ಆ ಯಾವ ಕರ್ಮಫಲವು ಆತನನ್ನು ಅಂಟೋದಿಲ್ಲ. ಆತ್ಮಸ್ವರೂಪವಲ್ಲದೆ ಆತನ ಕಣ್ಣಿಗೆ ಅನ್ಯ ರೂಪವು ಕಾಣಿಸದ್ದರಿಂದ ಆತನ ಸ್ವರೂಪವನ್ನು ವರ್ಣಿಸುವುದಾದರೂ ಹೇಗೆ? ಇಂತಹವನಿಗೆ ಯಾವ ಕರ್ಮವೂ ತಾನೇ ಬಾಧೆಯನ್ನು ಉಂಟು ಮಾಡಬಲ್ಲದು. ಇದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಮಾತ್ಸರ್ಯವನ್ನು ಉಂಟು ಮಾಡುವಂತಹ ದ್ವೈತ ಭಾವವೇ ಆತನಲ್ಲಿ ಇರುವುದಿಲ್ಲ. ಎರಡೆಂಬ ಭಾವನೆ ಇದ್ದಾಗ ಏನಾಗುತ್ತೆ, ಅಲ್ಲಿ ನಾನು ಅನ್ನೋದು ಬಂದ್ಬಿಡ್ತದೆ. ಇನ್ನೊಂದು ಇದೆಯಲ್ಲ, ಅದಕ್ಕಿಂತ ನಾನು ಬೇರೆ ಆದವನು ಅಂತ. ಹಾಗೇನಾಗುತ್ತೆ, ಮಾತ್ಸರ್ಯ ಬರುತ್ತೆ ನಮ್ಮಲ್ಲಿ, ಮತ್ಸರ ಬುದ್ಧಿ ತಲೆದೋರುತ್ತೆ. ಆದರೆ ಇಲ್ಲಿ ಎರಡೆಂಬುದೇ ಇಲ್ಲ, ಅಲ್ಲಿರೋದೆಲ್ಲ ನಾನೇ. ಆಗೇನಾಗುತ್ತೆ, ಯಾರ ಮೇಲೆ ಮಾತ್ಸರ್ಯ ಮಾಡೋದು, ಯಾರ ಮೇಲೆ ದ್ವೇಷ ಮಾಡೋದು, ಎಲ್ಲವೂ ನಾನೇ ಆಗಿರುವಾಗ ನನ್ನನ್ನು ಹೊರತು ಇನ್ನೇನು ಇಲ್ಲ ಅಂದಾಗ, ಎರಡೆಂಬುದಕ್ಕೆ ಅವಕಾಶವೇ ಇಲ್ಲದೆ ಇದ್ದಾಗ ಮತ್ತು ಇನ್ನೊಂದರ ಕಲ್ಪನೆ ಎಲ್ಲಿದೆ ಅಲ್ಲಿ? ಹಾಗೇನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲವೂ ನಿತ್ಯ ಪರಿಪೂರ್ಣವಾದ ಸಹಜಾನಂದವೇ. ಜ್ಞಾನಿಗಳ ಲಕ್ಷಣವೇ ಹಾಗೆ. ದ್ವೈತವೇ ನಿರ್ಮೂಲವಾಗಿರುವಲ್ಲಿ ಮತ್ಸರದ ಮಾತು ಆತನಲ್ಲಿ ಬರಬಲ್ಲುದೆ. ದ್ವೈತ ಅನ್ನುವುದೇ ನಿರ್ಮೂಲ ಆಗೋಯ್ತಲ್ಲ, ಅದ್ವೈತವೇ ಸಿದ್ಧವಾಯ್ತಲ್ಲ, ಇನ್ನು ಮತ್ಸರ ಎಲ್ಲಿಂದ ಬರಬೇಕು ಆ ಜ್ಞಾನಿಯಲ್ಲಿ? ಮಾತ್ಸರ್ಯ ರಹಿತನಾಗಿರುವ ಆತನನ್ನು ಶಬ್ದಗಳಿಂದ ವರ್ಣಿಸುವುದೆಂತು? ಯಾವ ಮಾತುಗಳಿಂದ ವರ್ಣಿಸೋದಕ್ಕೆ ಸಾಧ್ಯ ಜ್ಞಾನಿಯನ್ನು?
ಆತನು ಜಗತ್ತಿನಲ್ಲಿ ಮುಕ್ತನಾಗಿರುವುದರಿಂದ ಪರಿಪರಿಯ ಕರ್ಮಗಳನ್ನು ಆಚರಿಸುತ್ತಿದ್ದರೂ ಕರ್ಮಪಾಶದಿಂದ ಬಂಧಿತನಾಗುವುದಿಲ್ಲ. ಆತನು ಸಗುಣರೂಪಿನಿಂದ ಕಾಣಿಸುತ್ತಿದ್ದರೂ ಗುಣಾತೀತನಾಗಿರುವನೆಂದು ನಿಸ್ಸಂಶಯವಾಗಿ ನಿಶ್ಚಯಿಸು ಅರ್ಜುನ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮನ ಉಪದೇಶವನ್ನು ಮಾಡ್ತಾ ಇದ್ದ. ಮುಂದೆ ಯಾವ ವಿಚಾರವನ್ನು ತಿಳಿಸ್ತೇನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.